ಇದ್ದಾನೆ. ಏನ್ ಮಾಡ್ಲಿ? ಕೃಷ್ಣ, ನಿನ್ನ ಹತ್ರ ನನ್ನ ಬಿಟ್ರೆ ಯಾರು ಬರಲ್ಲ. ಇದನ್ನ ನಿನ್ನ ಹತ್ರ ಇಟ್ರೆ ಯಾರ ಕಣ್ಗೂ ಬೀಳಲ್ಲ. ಕೃಷ್ಣ, ನನ್ನ ಭವಿಷ್ಯನ ನಿನ್ನ ಪಾದದ ಹತ್ರ ಇಟ್ಟಿದ್ದೀನಿ. ನೀನೇ ಕಾಪಾಡಬೇಕು. ಏನ್ರಿ ಕಾಫಿ? ನೋ ಅಶೋಕ್, ಅಶೋಕ್, ಅಶೋಕ್ ಬೇಗ ಬಾ. ಏನ್ ಮಮ್ಮಿ, ಏನಾಯ್ತು? ಅಖಿಲ್ ಕಾರ್ಗೆ ಆಕ್ಸಿಡೆಂಟ್ ಆಯ್ತಂತೆ. ಆಕ್ಸಿಡೆಂಟಾ? ಹೌದು ಕಣೋ, ಅಖಿಲ್ ಕಾರ್ಗೆ ಆಕ್ಸಿಡೆಂಟ್ ಆಯ್ತಂತೆ. ಆಕ್ಸಿಡೆಂಟ್ ಆಗಿದೆ ಅಂತ ಯಾರು ಹೇಳಿದ್ದು? ನನ್ನ ಫ್ರೆಂಡು ರಾಜೇಶ್ವರಿ ಫೋನ್ ಮಾಡಿದ್ಲು. ಬನಶಂಕರಿ ಹತ್ರ ಅಖಿಲ್ ಕಾರ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಅವಳು ಕಾರ್ ಹತ್ರ ಹೋಗಿ ನೋಡಿದ್ಲಂತೆ. ಆದ್ರೆ ಕಾರ್ ಹತ್ರ ಅಖಿಲ್ ಇರ್ಲಿಲ್ವಂತೆ. ಒಂದ್ ವೇಳೆ ಯಾರಾದ್ರೂ ಅಖಿಲ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ಬೋದು. ಹಾಗೇನು ಆಗಲ್ಲ ಮಮ್ಮಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಬನ್ನಿ ಕೂತ್ಕೊಳ್ಳಿ. ವೈದೇಹಿ, ಅಮ್ಮನ ಕುಂಡ್ರಿಸಲಿ. ಮಮ್ಮಿ ಬನ್ನಿ ಕೂತ್ಕೊಳ್ಳಿ. ನನ್ನ ಮಾತು ಕೇಳಿ ಕೂತ್ಕೊಳ್ಳಿ. ಮಮ್ಮಿ, ನಾನು ಅಖಿಲ್ಗೆ ಫೋನ್ ಮಾಡ್ತೀನಿ. ಫೋನ್ ಸಿಗ್ತಾ ಇಲ್ಲ ಮಮ್ಮಿ. ಆಕ್ಸಿಡೆಂಟ್ ಆದಾಗ ಫೋನ್ ಅಲ್ಲೇ ಎಲ್ಲಾದ್ರೂ ಬಿದ್ದಿರ್ಬೇಕು. ಅವನು ಹಾಸ್ಪಿಟ್ಲಿಗೆ ಹೋಗಿದ್ದಾನೇನೋ. ಆ ಏರಿಯಾದಲ್ಲಿರೋ ಹಾಸ್ಪಿಟಲ್ ಅಲ್ಲಿ ನನಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ ಮಮ್ಮಿ. ನಾನು ಫೋನ್ ಮಾಡಿ ಕೇಳ್ತೀನಿ. ಏನೋ ಅಶೋಕ್, ನನಗೆ ಕೈ ಕಾಲೇ ಆಡ್ತಿಲ್ಲ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಮಮ್ಮಿ, ನಾನೆಲ್ಲ ನೋಡ್ಕೊಂತೀನಿ. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅವ್ರಿಗೇನೂ ಆಗಲ್ಲ, ಅವ್ರಿಗೇನೂ ಆಗಲ್ಲ ಅಂತ ನನ್ನ ಮನಸ್ಸು ಹೇಳ್ತಿದೆ ಅತ್ತೆ. ನಮ್ಗೆ ಕೃಷ್ಣ ಇದಾನಲ್ಲ, ಭಯ ಯಾಕೆ ಅತ್ತೆ? ಅವ್ರಿಗೇನೂ ಆಗಲ್ಲ, ಅವ್ರಿಗೇನೂ ಆಗಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ನಾನು ಹೋಗಿ ಕೃಷ್ಣನ್ ಬೇಡ್ಕೊಂಡು ಬರ್ತೀನಿ. ಅವ್ರು ಹುಷಾರಾಗಿ ಮನೆ ತಿರುಗಿ ಬರ್ತಾರೆ. ಡಾಕ್ಟರ್ ನಂಬರ್ ನಾಟ್ ರೀಚಬಲ್ ಬರ್ತಾ ಇದೆ ಮಮ್ಮಿ. ಏನ್ರಿ, ಇನ್ನೊಂದ್ಸಲಿ ಟ್ರೈ ಮಾಡಿ ನೋಡಿ. ಸರಿ ವೈದೇಹಿ.
ಆಕ್ಸಿಡೆಂಟ್ ಆಯ್ತಂತೆ. ಕೃಷ್ಣ, ಅಖಿಲ್ ಅವ್ರ ಕಾರ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಅಖಿಲ್ ಅವ್ರಿಗೆ ಏನು ಆಗ್ಬಾರ್ದು ಕೃಷ್ಣ. ಅಖಿಲ್ ಅವರು ಹುಷಾರಾಗಿ ಮನೆಗೆ ಬರಬೇಕು. ನೀನೇ ಅಖಿಲ್ ಅವ್ರನ್ನ ಹುಷಾರಾಗಿ ಮನೆಗೆ ಕರ್ಕೊಂಡು ಬರಬೇಕು. ಅಖಿಲ್ ಅವರು ಹುಷಾರಾಗಿ ಮನೆಗೆ ತಿರುಗಿ ಬರೋವರೆಗೂ ನಿನಗೆ ಬರೀ ಕೈಯಲ್ಲಿ ಆರತಿ ಮಾಡ್ತೀನಿ. ಫೋನ್ ಸಿಗ್ತಾ ಇಲ್ಲ ಮಮ್ಮಿ. ನಾನು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಈಗಲೇ ಹೋಗಿ ಬರ್ತೀನಿ. ಏನ್ ಶ್ಯಾಮ ಇದು? ಯಾಕೆ ಹೀಗೆ ಮಾಡಿದೆ? ನಿಮ್ ಕಾರ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ವಿಷಯ ಗೊತ್ತಾಯ್ತು. ನೀವು ಹುಷಾರಾಗಿ ತಿರುಗಿ ಬರ್ಲಿ ಅಂತ ಕೃಷ್ಣನ್ ಬೇಡ್ಕೊಂಡು ಹೀಗ್ ಮಾಡ್ದೆ. ಆ ಕೃಷ್ಣ ಕರುಣೆ ತೋರಿಸ್ದ, ನಿಮ್ಮನ್ನ ಹುಷಾರಾಗಿ ಮನೆಗೆ ಕರ್ಕೊಂಡು ಬಂದ. ಏನಿದು ಹುಚ್ಚಾಟ? ಅಮ್ಮ, ಅಖಿಲ್ ಬಂದಿದ್ದಾನೆ. ಅಖಿಲ್, ಅಖಿಲ್, ಕಂದ. ಮಮ್ಮಿ, ಅಖಿಲ್, ನಿನಗೇನು ಆಗ್ಲಿಲ್ಲ ಅಲ್ಲ? ನಿನಗೇನು ಇಲ್ಲ ಆಗ್ಲಿಲ್ಲ ಮಮ್ಮಿ, ಕಂದ? ನನ್ಗೇನು ಆಗಿಲ್ಲ. ಕಾರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಫ್ರೆಂಡ್ ಫೋನ್ ಮಾಡ್ದಾಗಿಂದ ನನ್ನ ಎದೆ ಡವ ಡವ ಅಂತ ಹೊಡ್ಕೋತಿತ್ತು ಕಂದ. ಆಕ್ಚುಲ್ ಆಗಿ ಆಕ್ಸಿಡೆಂಟ್ ಆದಾಗ ನಾನು ಕಾರಲ್ಲಿ ಇರಲಿಲ್ಲ ಮಮ್ಮಿ. ಹೌದಾ? ನೀನು ಕಾರಲ್ಲಿ ಇರ್ಲಿಲ್ವಾ? ಇಲ್ಲ ಮಮ್ಮಿ, ನಾನು ಬ್ಯಾಂಕ್ ಹತ್ರ ಇಳ್ಕೊಂಡಿದ್ದೆ. ಪೆಟ್ರೋಲ್ ಹಾಕ್ಸಕ್ಕೆ ಅಂತ ಡ್ರೈವರ್ ಕಾರ್ ತಗೊಂಡು ಹೋಗಿದ್ದ. ಪೆಟ್ರೋಲ್ ಹಾಕಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಕಾರ್ಗೆ ಆಕ್ಸಿಡೆಂಟ್ ಆಯ್ತಂತೆ. ಡ್ರೈವರ್ ಕೂಡ ಸೇಫ್ ಆಗಿದ್ದಾನೆ. ಅವನಿಗೆ ಕೂಡ ಏನೂ ಏಟಾಗಿಲ್ಲ. ಅದು ಬಿಟ್ಟರೆ ಕಾರಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದನ್ನು ರಿಪೇರಿಗೆ ತೊಗೊಂಡು ಹೋಗಕ್ಕೆ ಹೇಳಿದ್ದೀನಿ. ಹೋಗ್ಲಿ ಬಿಡಪ್ಪ, ನೀನು ಕ್ಷೇಮವಾಗಿ ವಾಪಸ್ ಬಂದಿಯಲ್ಲ, ನನಗಷ್ಟೇ ಸಾಕು. ನಾನು ಹೇಳಿದ್ನಲ್ಲ ಅತ್ತೆ, ಕೃಷ್ಣ ಇದ್ದಾನೆ, ಭಯ ಯಾಕೆ ಅಂತ. ಸುಮ್ನೆ ನನ್ನನ್ನ ಅಷ್ಟು ದೂರ ಕರ್ಕೊಂಡು ಹೋದೆ. ಇಂಜಿನಿಯರು ಬರ್ಲಿಲ್ಲ, ಪ್ಲಾನು ಸಿಗ್ಲಿಲ್ಲ. ಇದ್ರಲ್ಲಿ ನನ್ನ ತಪ್ಪೇನಿದೆ ಐಶ್ವರ್ಯ? ಪ್ಲಾನ್ ತಗೊಂಡು ಬರ್ತೀನಿ, ಸೈಟಿಗೆ ಕರ್ಕೊಂಬನ್ನಿ ಅಂತ ಇಂಜಿನಿಯರೇ ಫೋನ್ ಮಾಡಿದ್ರು. ನಿನಗೆ ಕರ್ಕೊಂಡು ಹೋದೆ. ಆದರೆ ಆ ಇಂಜಿನಿಯರ್ಗೆ ಏನೋ ಅರ್ಜೆಂಟ್ ಕೆಲಸ ಬಂದು ನಾನು ಬರೋಕ್ಕಾಗ್ತಿಲ್ಲ, ಸಾರಿ ಸರ್ ಅಂತ ಮತ್ತೆ ಫೋನ್ ಮಾಡಿದ್ರು. ಅದಕ್ಕೆ ನಿನ್ನ ಮನೆಗೆ ಕರ್ಕೊಂಬಂದೆ. ಇದಕ್ಕಿಂತ ನಾನೇನು ಮಾಡೋಕ್ಕೆ ಸಾಧ್ಯ ಹೇಳು? ಹೌದು, ನೀನ್ ಏನ್ ಮಾಡ್ತೀಯಾ? ಏನೂ ಮಾಡಲ್ಲ.
ಮಾಡ್ತೀನಿ. ನೀನು ಆ ವಾಯ್ಸ್ ರೆಕಾರ್ಡಲ್ಲಿರೋದನ್ನ ಕೇಳ್ದಿರೋ ಹಾಗೆ ಮಾಡ್ತೀನಿ. ಶ್ಯಾಮನ ಕಾಪಾಡ್ತೀನಿ. ಏನು ಹುಡುಕ್ತಾ ಇದೆಯಾ? ವಾಯ್ಸ್ ರೆಕಾರ್ಡರ್ನ. ಅದು ನಿನಗೆ ಸಿಗಲ್ಲ ಬಿಡು. ಶ್ಯಾಮ ತಗೊಂಡು ಹೋಗಿರ್ತಾಳೆ. ರೆಕಾರ್ಡ್ರಾ? ಯಾವ ರೆಕಾರ್ಡ್ರು? ಅದೇ ನೀನ್ ಬಂದಾಗ ನನ್ನ ಕೈಯಲ್ಲಿ ಇತ್ತಲ್ಲ ಅದೇ. ಓ ಅದಾ? ಬೆಡ್ ಮೇಲೆ ಇರಬೇಕು ನೋಡು. ಇಲ್ಲ, ಬೆಡ್ ಮೇಲೆ ಇಲ್ಲ. ಇಲ್ವಾ? ಹಾಗಾದ್ರೆ ಬೆಡ್ ಕೆಳಗಿರ್ಬೋದು. ಒಂದ್ಸರಿ ನೋಡು. ನೀನೇ ನೋಡು. ನೋಡು. ಓಕೆ ಓಕೆ ಓಕೆ, ನೋಡ್ತೀನಿ ಇರು. ಗಂಡನ ಬಗ್ಸೋ ನಿನ್ನಂತ ಹೆಂಡತಿ ಇರುವಾಗ ನಾನು ನೋಡದೇ ಇರೋಕ್ಕಾಗಲ್ಲ ಅಲ್ವಾ? ನೋಡ್ತೀನಿ ಇರು. ಇಲ್ಲ, ಬೆಡ್ ಕೆಳಗೂ ಇಲ್ಲ. ಇಲ್ಲ ಅಂದ್ರೆ ಏನು? ರೂಮಲ್ಲಿರೋ ರೆಕಾರ್ಡರ್ ಎಲ್ಲಿಗೆ ಹೋಗುತ್ತೆ? ಮೋಸ್ಟ್ಲಿ ಕಾಗೆ ಏನಾದ್ರು ಎತ್ಕೊಂಡು ಹೋಗಿರ್ಬೇಕು. ಕಾಗೆ ಈ ರೂಮಿಗೆ ಬರತ್ತಾ? ಮತ್ತೆ ರೆಕಾರ್ಡ್ ಏನಾಯ್ತು ಅಂತ ನನ್ನ ಕೇಳ್ತೀಯಲ್ಲ? ಇಬ್ರು ಈಗಷ್ಟೇ ಬಂದ್ವಲ್ಲ. ಆ ರೆಕಾರ್ಡರ್ ಬಗ್ಗೆ ನಿನಗೆಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು. ಏನಾಗಿರುತ್ತೆ ಅಂತ ನನ್ನನ್ನು ಕೇಳಿದ್ರೆ ನಾನೇನು ಹೇಳ್ತೀನಿ? ರೂಮ್ಗೆ ಯಾರಾದರೂ ಬಂದು ತಗೊಂಡು ಹೋದ್ರೇನೋ ಕೇಳಿ ನೋಡು. ಅದ್ ನಂಗೆ ಗೊತ್ತು. ದೇವ್ರೇ, ಥ್ಯಾಂಕ್ ಯು. ಬೋರಮ್ಮ. ಬರ್ತಾ ಏನೇ ಅಮ್ಮವ್ರೆ? ಏನಮ್ಮವ್ರೆ? ನಾನು ಇಲ್ದಿದ್ದಾಗ ನನ್ನ ರೂಮಿಗೆ ಯಾರಾದ್ರೂ ಹೋಗಿದ್ರಾ? ಗೊತ್ತಿಲ್ಲ ಅಮ್ಮವ್ರೆ, ನಾನು ನೋಡ್ಲೇ ಇಲ್ಲ. ಮಕ್ಳೇ ಇಲ್ಲಿ ಬನ್ನಿ. ಏನ್ ಚಿಕ್ಕಮ್ಮ? ನೀವೇನಾದ್ರೂ ನನ್ನ ರೂಮಿಗೆ ಹೋಗಿದ್ರಾ? ಇಲ್ಲ ಚಿಕ್ಕಮ್ಮ. ಯಾಕೆ? ಸುಮ್ನೆ ಕೇಳ್ದೆ. ಸುಮ್ನೆ ಕೇಳಿದ್ರಾ? ಓಕೆ ಓಕೆ. ಚಿಕ್ಕಮ್ಮ, ಈ ದೇಶಕ್ಕೆ ನೀನ್ ಪ್ರೈಮ್ ಮಿನಿಸ್ಟರ್ ಯಾವಾಗ ಆಗ್ತೀಯಾ? ನಾನ್ ಪ್ರೈಮ್ ಮಿನಿಸ್ಟರ್ ಯಾಕಾಗ್ಬೇಕು? ಆಗಲ್ಲ ಅಂತ ಗೊತ್ತು ಚಿಕ್ಕಮ್ಮ, ಸುಮ್ನೆ ಕೇಳಿದ್ವಿ. ನೀವು ನಮ್ಮನ್ನ ಸುಮ್ನೆ ಕೇಳಿದ್ರಲ್ಲ, ಹಾಗೆ ನಾವು ನಿಮ್ಮನ್ನ ಸುಮ್ನೆ ಕೇಳಿದ್ವಿ. ಬಾ ಹೋಗೋಣ. ರೂಮ್ಗೆ ಯಾರು ಬಂದಿದ್ರು ಹೋಗಿದ್ರು ಅನ್ನೋದು ಗೊತ್ತಿಲ್ದಿದ್ರು ಹೀಗೆ ಹಲ್ ಬಿಟ್ಕೊಂಡು ನಗಕ್ ಮಾತ್ರ ಬರುತ್ತೆ. ಹೋಗೋ. ಆ ರೆಕಾರ್ಡರ್ 2ನೇ ಸಲನೂ ನನ್ನ ಕೈಯಿಂದ ಮಿಸ್ ಆಯ್ತಲ್ಲ. ಅದರಲ್ಲಿ ಏನಿದೆಯೋ ಕೇಳೋಕ್ಕೂ ನನಗಾಗ್ಲಿಲ್ಲ. ಛೇ. ಅಖಿಲ್ ಕಾರ್ಗೆ ಆಕ್ಸಿಡೆಂಟ್ ಆಯ್ತಂತೆ. ಅಖಿಲ್ ಅವರು ಹುಷಾರಾಗಿ ಮನೆಗೆ ತಿರುಗಿ ಬರೋವರೆಗೂ ನಿನಗೆ ಬರೀ ಕೈಯಲ್ಲಿ ಆರತಿ ಮಾಡ್ತೀನಿ. ಯಾಕೆ ಶ್ಯಾಮ ಹಾಗಿದ್ಯಾ? ಏನಿಲ್ಲ ರೀ, ಏನಿಲ್ಲ. ಇಲ್ಲ, ನೀನು ಯಾವುದೋ ವಿಷಯಕ್ಕೆ ಟೆನ್ಷನ್ ಮಾಡ್ಕೋತಿದ್ಯಾ. ನಾನು ನಿಮ್ಮ ಬಗ್ಗೆ ಬಿಟ್ರೆ ಇನ್ಯಾರ ಬಗ್ಗೆ ಟೆನ್ಷನ್ ಮಾಡ್ಕೋತೀನಿ? ನನ್ನ ಬಗ್ಗೆನಾ? ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ಕೆ ಏನಿದೆ? ಅಂದ್ರೆ ಏನಿಲ್ಲ ರೀ, ನಿಮ್ಮ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅತ್ತೆ ಫ್ರೆಂಡ್ ಫೋನ್ ಮಾಡಿದ್ದು ಗೊತ್ತಾದಾಗ ಒಂದ್ಸಲ ನನ್ನ ಹೃದಯ ನಿಂತ ಹಾಗಾಯ್ತು. ನಾನು ಕೇಳಿದ್ದು ಸುಳ್ಳಾದ್ರೆ ಚೆನ್ನಾಗಿತ್ತು ಅನ್ಕೊಂಡೆ. ಆದ್ರೆ ಕಣ್ಮುಂದೆ ಅತ್ತೆ ಅಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ರೆ ಅದು ಸುಳ್ಳು ಅಂತ ಅನ್ಕೊಳಕ್ಕಾಗ್ಲಿಲ್ಲ. ಕೃಷ್ಣನ್ ಮೇಲೆ ಭಾರ ಹಾಕಿ ಅತ್ತೆಗೆ ಹೇಗೋ ಧೈರ್ಯ ಹೇಳ್ದೆ. ನಾನ್ ಮಾತ್ರ ಧೈರ್ಯವಾಗಿರಕ್ಕಾಗ್ಲಿಲ್ಲ.
ಅದಕ್ಕೆ ನೀನ್ ನನ್ನ ಕಣ್ಮುಂದೆ ಕಾಣಿಸೋವರೆಗೂ ಹಾಗ ಆರತಿ ಮಾಡ್ತಾ ಇರ್ಬೇಕು ಅನ್ಕೊಂಡೆ. ಕೃಷ್ಣ ದಯೆ ತೋರಿಸ್ದ, ಬೇಗ ನಿಮ್ಮನ್ನ ನನ್ನ ಕಣ್ಮುಂದೆ ಕರ್ಕೊಂಡು ಬಂದ. ಆಕ್ಸಿಡೆಂಟ್ ಆಗೋದ್ರಲ್ಲೇ ನೀವು ಕಾರಿಂದ ಇಳ್ದಿರೋ ವಿಷಯ ನೀವು ಹೇಳೋವರೆಗೂ ನನ್ನ ಮನಸ್ಸಲ್ಲಿರಲಿಲ್ಲ ರೀ. ಈಗಲೂ ಕೂಡ ಆ ಘಟನೆ ನೆನ್ಪು ಮಾಡಿದ್ರೆ ಸಾಕು ಭಯ ಆಗುತ್ತೆ. ಭಯ ಪಡ್ಬೇಡ ಶ್ಯಾಮ, ಭಯ ಪಡ್ಬೇಡ. ನನಗೆ ಯಾವತ್ತೂ ಯಾವ ಅಪಾಯನೂ ಆಗಲ್ಲ. ಯಾಕಂದ್ರೆ ನಿನ್ನ ಕೃಷ್ಣನನ್ನ ಕಾಪಾಡ್ತಾನೆ ಇರ್ತಾನೆ. ಹೌದು ರೀ, ಕೃಷ್ಣ ಯಾವತ್ತೂ ಕಾಪಾಡ್ತಾನೆ ಇರ್ತಾನೆ. ಹೌದಾ? ಆಕ್ಸಿಡೆಂಟ್ ಬಗ್ಗೆ ಅಷ್ಟೊಂದು ಟೆನ್ಷನ್ ಪಟ್ರ? ಹೌದ್ರಿ, ತಕ್ಷಣ ನಿಮಗ್ ಫೋನ್ ಮಾಡು ಅಂತ ಅಂದೆ. ಆದ್ರೆ ಅಶೋಕೆ ವಿಷಯ ಗೊತ್ತಾದ್ಮೇಲೆ ಫೋನ್ ಮಾಡೋಣ ಅಂತ ತಡೆದ್ಬಿಟ್ಟ. ಹೋಗ್ಲಿ ಬಿಡು ವಸಂತ. ಆಕ್ಸಿಡೆಂಟ್ ನಡೆದಾಗ ಕಾರಲ್ಲಿ ಅಖಿಲ್ ಇಲ್ಲ, ಡ್ರೈವರ್ಗೂ ಏನ್ ಏಟಾಗಿಲ್ಲ. ಎಲ್ಲ ನಮ್ಮ ಅದೃಷ್ಟ. ಹೌದ್ರಿ, ಆ ದೇವ್ರ ದಯೆ ಇರೋದ್ರಿಂದಾನೇ ಈ ಅಪಾಯದಿಂದ ಪಾರಾದ್ವಿ. ನಿಜ ವಸಂತ, ಆ ದೇವ್ರ ದಯೆ ಇರೋದ್ರಿಂದಾನೇ ಅಖಿಲ್ ಮೇಲೆ ಅಷ್ಟು ದೊಡ್ಡ ಆರೋಪ ಇದ್ರೂ ಸುಳ್ಳು ಅಂತ ನಿರೂಪಿಸೋಕಾಯ್ತು. ಈಗ ಆಕ್ಸಿಡೆಂಟ್ ಇಂದಾನು ತಪ್ಪಿಸ್ಕೊಂಡಿದ್ದಾನೆ. ಏನ್ರಿ, ಒಂದ್ಸಲ ನಮ್ಮ ಅಪ್ಪನ ಹತ್ರ ಮಾತಾಡೋಣ್ವಾ? ಯಾವ ವಿಷಯಕ್ಕೆ ವಸಂತ? ಅದೇ ರೀ, ಅಖಿಲ್ ಜಾತಕದಲ್ಲಿ ಏನಾದ್ರೂ ದೋಷ ಇದೆಯಾ ಅಂತ ಕೇಳೋಣ. ಮತ್ತಿನ್ನೇನ್ರಿ, ಯಾವತ್ತೂ ಇಲ್ದೆ ಅವನ್ ಮೇಲೆ ಆರೋಪ ಬರೋದು ಅಂದ್ರೇನು? ಹೀಗೆ ಅವನ್ ಕಾರಿಗೆ ಆಕ್ಸಿಡೆಂಟ್ ಆಗೋದು ಅಂದ್ರೇನು? ಅವನ ಮೇಲೆ ಆರೋಪ ಬಂದಾಗ್ಲೇ ನನಗ ಅವನ್ ಜಾತಕದಲ್ಲಿ ಏನಾದ್ರೂ ದೋಷ ಇರ್ಬೋದೇನೋ ಅಂತ ಹೇಳಿ ಅನುಮಾನ ಬಂತು ವಸಂತ. ಆಗ್ಲೇ ಅವನ್ ಜಾತಕ ನೋಡಿ ಅಂತ ಮಾವನವ್ರಿಗೂ ನಾನು ಫೋನ್ ಮಾಡಿದೆ. ಹೌದಾ? ಅಪ್ಪನ ಹತ್ರ ಮಾತಾಡಿದ್ರ ನೀವು? ಮಾತಾಡ್ದೆ. ಅಪ್ಪ ಏನಂದ್ರು? ಅಖಿಲ್ ಶ್ಯಾಮ ಕೈಯಲ್ಲಿ ಸತ್ಯಶೀಲ ದಾಂಪತ್ಯ ವ್ರತ ಮಾಡಿಸು ಅಂತ ಹೇಳಿದ್ರು ಮಾವನವರು. ಆ ವ್ರತ ಮಾಡೋದ್ರಿಂದ ಯಾವುದೇ ರೀತಿ ಆರೋಪ ನಿಂದನೆ ಬರಲ್ಲ, ಯಾವ ರೀತಿ ಅಪಾಯನೂ ಬರಲ್ಲ ಅಂತ ಹೇಳಿದ್ರು. ಹೌದಾ? ಆದಷ್ಟು ಬೇಗ ಅವ್ರ ಕೈಲಿ ಆ ವ್ರತ ಮಾಡ್ಸೋಣ ರೀ. ಹಾಗೆ ಆಗ್ಲಿ ವಸಂತ. ನಾಳೆನೆ ಪುರೋಹಿತರನ್ನ ಬರೋಕ್ ಹೇಳ್ತೀನಿ. ಆ ವ್ರತದ ವಿಧಿವಿಧಾನ ಏನು ಅಂತ ಮಾತಾಡ್ತೀನಿ. ಅಖಿಲ್ ಶ್ಯಾಮ ಕೈಯಲ್ಲಿ ಆ ವ್ರತ ಮಾಡಿಸು. ಆಯ್ತು ರೀ, ತಪ್ಪದೆ ಮಾಡಿಸ್ತೀನಿ. ನಿಮ್ಮ ತಂದೆ ಹೇಳಿರೋ ಹಾಗೆ ಸತ್ಯಶೀಲ ದಾಂಪತ್ಯ ವ್ರತ ಮಾಡೋದು ಆ ದಂಪತಿಗಳಿಗಿಬ್ಬರಿಗೂ ತುಂಬ ಒಳ್ಳೇದಮ್ಮ.